ಸರ್, ನೀವು ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಸಲಹೆಗಳನ್ನು ಕೊಡ್ತಾ ಇರೋದ್ರಿಂದ ನಮ್ಮ ವೀಕ್ಷಕರಿಗೆ ಆ ಸಲಹೆ ಇಲ್ಲದೆ ನಾವು ಕಾರ್ಯಕ್ರಮ ಎಂಡ್ ಮಾಡೋದಕ್ಕಾಗೋದಿಲ್ಲ. ಇವತ್ತಿನ ಪಾಡ್ಕಾಸ್ಟ್ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗದವರಿಗೆ ಇವತ್ತು ಮಾರ್ಕೆಟ್ನಲ್ಲಿ ಇರುವ ಒಂದು 3 ಅವಕಾಶಗಳು ಟು ಅರ್ನ್ ಮನಿ. ಒಂದು, ಅವರು ಮಾಡುವ 3 ತಪ್ಪುಗಳು. ಅವಕಾಶ ಮಾತ್ರ ಬಹಳಷ್ಟಿದೆ ಮೇಡಮ್. ಫಾರ್ ಎಕ್ಸಾಂಪಲ್ ನಾನು ಸ್ಟೂಡೆಂಟ್ ಆಗಿದ್ದಾಗ ನಮಗೇನು ಜಾಸ್ತಿ ಅವಕಾಶಗಳಿರಲಿಲ್ಲ. ಎಕ್ಸಾಂಪಲ್ ನಾನು ಎನ್ವಲಪ್ ಮಾಡ್ತಾ ಇದ್ದೆ. ಎನ್ವಲಪ್ ಮಾಡಿಬಿಟ್ಟು ಗೊತ್ತಲ್ಲ, ಒಂಥರ ಪೇಸ್ಟ್ ಥರ ಮಾಡೋರು. ಆ ಪೇಸ್ಟಿಂದ ನ್ಯೂಸ್ ಪೇಪರ್ಗಳಲ್ಲಿ ಎನ್ವಲಪ್ ಮಾಡಿ ಮೆಡಿಕಲ್ ಸ್ಟೋರ್ಸ್ಗೆ ಅಲ್ಲಿ ಇಲ್ಲಿ ಎಲ್ಲ ಕೊಡ್ತಾಯಿದ್ವಿ. ಜಾಸ್ತಿ ಇರಲಿಲ್ಲ. ಹೆಚ್ಚಿಗೆ ಅಂದರೆ ಉಪ್ಪಿನಕಾಯಿ, ಹಪ್ಪಳ ಏನೋ ಮನೇಲಿ ಮಾಡೋರು, ಅದನ್ನು ತೊಗೊಂಡೋಗಿ ಎಲ್ಲೋ ಮಾರ್ಕೊಂಬರೋದು. ಐ ಹ್ಯಾವ್ ಡನ್ ಇಟ್. HMT ಫ್ಯಾಕ್ಟ್ರಿ ಹತ್ರ ಹೋಗಿ ನಿಂತ್ಕೋತಿದ್ದೆ, ನಮ್ಮಮ್ಮ ಮಾಡ್ಕೊಟ್ಟಿದ್ದನ್ನು ಮಾರಕ್ಕೆ. ಸೊ ಅವಾಗ ಅವಕಾಶಗಳು ಕಮ್ಮಿ. ಇವತ್ತು ಹಂಗಲ್ಲ ಮೇಡಮ್. ನೀವು ಸ್ವಲ್ಪ ಈಗ ಪೇರೆಂಟ್ಸ್ ಹತ್ರ ದುಡ್ಡಿದೆ, ನಿಮ್ಮಲ್ಲಿ ಒಂದು ಸ್ವಲ್ಪ ಬುದ್ಧಿ ಇದ್ದರೆ ನೀವು ಸೆಕೆಂಡ್ PUC ಡಿಗ್ರಿನೋ ಮಾಡ್ತಾಯಿದ್ರೆ 10ನೇ ಕ್ಲಾಸ್ ಮಕ್ಕಳಿಗೆ ಟ್ಯೂಷನ್ ಮಾಡ್ಬೋದು. ಏನೂ ಬೇಡಪ್ಪ ಅಂತಂದರೆ ಇವತ್ತು ಸ್ವಿಗ್ಗಿ ಇದು 120 ಇದಿದೆ, ಅವುಗಳನ್ನು ಮಾಡಿದ್ರೂ ನಿಮಗೆ ಒಂದಷ್ಟು ಹಣ ಅಂತ ಬರುತ್ತೆ. ಅವಕಾಶಗಳಿಗೆ ಕೊರತೆನೇ ಇಲ್ಲ ಮೇಡಮ್. ಇವತ್ತಿನ ಭಾರತದಲ್ಲಿ ಒಬ್ಬ ಬಡವ ತುಂಬ ಬಡವ ಆಗಿ ಉಳಿದಿದ್ದಾನೆ ಅಂದರೆ ಆತನ ಚಿಂತನೆಯಲ್ಲಿ ಬಡತನ ಇದೆ ಅಂತ ಅರ್ಥ. ಆತ ಒಂದು ಚಿಂತನೆ ಬದಲಾಯಿಸ್ಕೊಂಡ್ರೆ, ಕೆಲಸ ಮಾಡ್ತೀನಿ ಅಂತನ್ನೋರಿಗೆ ಕೆಲಸದ ಕೊರತೆ ಇಲ್ಲ. ನಾನು ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಯಾವುದೇ ಸಂಸ್ಥೆಗೆ ಹೋಗಿ ನನಗೆ ಇನ್ಕ್ಲೂಡಿಂಗ್ ಟೆಕ್ಕಲ್ಲಿ ನಮಗೆ ಬೇಕಾದಂಥ ಟ್ಯಾಲೆಂಟ್ ಇಲ್ಲ, ಸಿಗ್ತಾ ಇಲ್ಲ ಅಂತಾರೆ. ಹೋಟ್ಲಿಗೆ ಹೋಗಿ ಅಲ್ಲಿ ಜನ ಇಲ್ಲ ಅಂತಾರೆ. ಯಾವುದಾರ ಹೋಗಿ ರೈತರ ಹತ್ರ ಹೋಗಿ ಜನ ಇಲ್ಲ ಅಂತಾರೆ. ಯಾವುದೋ ತೋಟ ಮಾಡೋಕ್ಕೆ ಹೋಗಿ ಜನ ಇಲ್ಲ ಅಂತಾರೆ. ಜನ ಇಲ್ಲ ಅಂದರೆ ಕೆಲಸ ಇದೆ ಅಂತ ಆಯ್ತಲ್ಲ, ಜನ ಇಲ್ಲ ಅಂತ ಆಯ್ತಲ್ಲ. ನೀವು ಕೆಲಸ ಮಾಡ್ತೀನಿ ಅಂತಿಲ್ಲ, ಅದು ನೀವು ನನಗೆ ಇದೇ ಕೆಲಸ ಬೇಕು ಅಂತ ಕೂತ್ಕೊಳ್ಳೋಂಗಿಲ್ಲ. ನನ್ನ ಪಾಲಿಗೆ ಬಂದಿದ್ದು ಪಂಚಾಮೃತ. ನಾನು ಏನೇ ಆಗಲಿ ನಾನು ಅದೇ ಹೇಳ್ತೀನಿ, ನಾನು ಇರುವ ಪರಿಸ್ಥಿತಿಯಲ್ಲಿ ನನ್ನ ಕೈಲಿರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಹೇಗೆ ನಾನು ನನ್ನ ಜೀವನವನ್ನು ಉನ್ನತಿ ಕಡೆ ಕರ್ಕೊಂಡು ಹೋಗಬೇಕು ಅನ್ನುವ ಒಂದು ಸಣ್ಣ ಪ್ರಜ್ಞೆ ನಿಮ್ಮಲ್ಲಿದ್ದರೆ ಅವಕಾಶಗಳಿಗೆ ಇವತ್ತು ಕಡಿಮೆನೇ ಇಲ್ಲ. ವಂಡರ್ಫುಲ್. ಮಾಡೋ ತಪ್ಪುಗಳೇನು ಹಣದ ವಿಷಯದಲ್ಲಿ ಮಾಡೋ ಮೊದಲನೇ ತಪ್ಪೇನು ಗೊತ್ತಾ ಮೇಡಮ್? ಓವರ್ ಸ್ಪೆಂಡ್. ಅದು ಹಾಸಿಗೆ ಇದ್ದಷ್ಟು ಕಾಲೇ ಚಾಚು ಅಂದರೆ ಇವತ್ತು ರೀಲಲ್ಲೆಲ್ಲ ಹೆಂಗೆ ಹೇಳ್ತಾರೆ ಗೊತ್ತಾ? ಅದು ಹಳೇದ ಕಾಲದ್ದು, ನೀನು ಹಾಸಿಗೆನೇ ದೊಡ್ಡದು ಮಾಡ್ಕೋ ಅಂತ ಏನೇನೋ ಮಾಡ್ತಾರೆ. ಹೌದು, ಎಂತೆಂಥ ಮಾತುಗಳು ಹೇಳ್ತಾರೆ. ಹೆಂಗೆ ಹಾಸಿಗೆ ದೊಡ್ಡದು ಮಾಡ್ಕೋತೀರಿ? ನಿಮಗೆ ಭಗವಂತ ಕೊಟ್ಟಿರೋದೇ ಈ ಹಾಸಿಗೆ. ಅದು ಬಾಯಲ್ಲಿ ಹೇಳೋಕ್ಕೆ ಈಸಿ, ಅದು ಇಟ್ ಈಸ್ ಅಪೀಲಿಂಗ್ ಅಲ್ಲ. ಇವತ್ತಿನ ಯುವ ಜನತೆಗೆ ಅದು ತುಂಬ ಚೆನ್ನಾಗಿ ಕೇಳಿಸುತ್ತೆ. ನಾವು ಯಾಕೆ ರಿಸ್ಟ್ರಿಕ್ಟ್ ಮಾಡ್ಕೊಂಡು ಬದುಕಬೇಕು? ಥ್ರಿಲ್ಲಿಂಗ್ ಅನ್ಸುತ್ತೆ. ರಿಸ್ಟ್ರಿಕ್ಟ್ ಮಾಡ್ಕೊಬೇಕು. ನೀವು ಅದನ್ನು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ. ಹಾಸಿಗೆ ಬರೀ ಹಾಸಿಗೆ ಅಲ್ವಲ್ಲ. ಹಾಸಿಗೆ ಯಾರು 6 ಅಡಿ ಉದ್ದ ಇರೋನು 3 ಅಡಿ ಹಾಸಿಗೆ ಮೇಲೆ ಮಲಗೋಕ್ಕೆ ಆಗಲ್ಲ. 7 ಅಡಿದೆ ತಗೊತಾನಪ್ಪ, ಆರ್ಡ್ರ್ ಕೊಟ್ಟೆ ಮಾಡಿಸ್ಕೋತಾನೆ. ಅದ್ರ ಬಗ್ಗೆ ನನ್ನ ತಕರಾರಿಲ್ಲ. ತಕರಾರಿರೋದು ನೀವು ತಪ್ಪು ಉದಾಹರಣೆಗಳನ್ನ ಕೊಟ್ಟು ಜನತೆನ ತಪ್ಪು ದಾರಿಗೆ ಇಳಿತೀರಲ್ಲ, ಅದು ತಕರಾರಲ್ಲಿ. ನೋಡಿ ಏನು ಹೇಳ್ತಾರೆ, ಅದು ನೀವು ಎಕ್ಸ್ಪ್ಯಾಂಡ್ ಯುವರ್ ಇದು ಅಂತ. ಹೆಂಗಾಗುತ್ತಪ್ಪ? ಇರುವ ಪರಿಸ್ಥಿತಿ ಸುಧಾರಿಸ್ಕೊಳ್ಳದೆ ನೀವು ಹೆಂಗೆ ಅದು ಮೇಲ್ಮಟ್ಟಕ್ಕೆ ಹೋಗ್ತೀರಿ? ನಿಮ್ಮ ಆದಾಯನೇ 1000, ನೀವು ಅದಕ್ಕೆ ಖರ್ಚು 2000 ಇಟ್ಕೊಂಡು ಕೂತ್ಕೋತೀರಲ್ಲ, ಅತ್ಯಂತ ದೊಡ್ಡ ತಪ್ಪು. ಇದು ಯಾತಕ್ಕಾಗುತ್ತೆ ಅಂದರೆ, ಇನ್ನೊಂದು ನಾನು ಹೇಳ್ತೀನಿ, ಸೊಸೈಟಿ. ಎಲ್ಲರೂ 4 ಜನಕ್ಕೆ ಸಮಕ್ಕೆ ಬದುಕಬೇಕು. ಈ 4 ಜನ ಯಾರು ನನಗೆ ಇನ್ನೂ ಅರ್ಥ ಆಗಿಲ್ಲ. ಈ 4 ಜನ ಯಾರು? ಆ 4 ಜನ ಯಾವತ್ತೂ ನಿಮ್ಮ ಸಹಾಯಕ್ಕೆ ಬರೋದಿಲ್ಲ. ನೀವು ಬಿದ್ದರೆ, ನಿಮ್ಮ ಕಷ್ಟದಲ್ಲಿ, ನಿಮ್ಮ ದುಃಖದಲ್ಲಿ, ಅಥವಾ ನಿಮ್ಮ ಸುಖಕ್ಕೆ ಸುಖಕ್ಕೆ ಬಂದುಬಿಡ್ತಾರೆ ಬಿಡಿ. 40 ಜನ ಬರ್ತಾರೆ. ದುಃಖ ಯಾರೂ ಬಂದು ಕೈ ಹಿಡಿಯಲ್ಲ. ಕೊಟ್ಟರು ಅಂತ ಇಟ್ಕೊಳ್ಳಿ, ನಿಮ್ಗೆ 10 ರೂಪಾಯಿ ನಿಮಗೆ ಕೊಟ್ಟಿದ್ದೆ ಎಲ್ಲಿ ಅಂತಾರೆ. ಅಥವಾ ನೀವೇನೋ ನಾಳೆ ಸೆಲೆಬ್ರಿಟಿ ಆಗ್ಬಿಟ್ರೆ ಸೂಪರ್ ಸಕ್ಸೀಡ್ ಆಗಿ, ನಾನು ಕೊಟ್ಟಿದ್ದೆ ಅವತ್ತು 50 ರೂಪಾಯಿ 500 ಕಡೆ ಹೇಳ್ಕೊಂಡು ತಿರುಗ್ತಾರೆ. ಅದನ್ನ ಐ ಹೆಲ್ಪ್ ಬಿಮ್ ಅಂತ. ಸೊ ನಾನು ಏನು ಹೇಳಕ್ಕೆ ಹೋದೆ ಅಂದರೆ ಇಷ್ಟೇ, ನೀವು ಓವರ್ ಸ್ಪೆಂಡ್ ಇದು ಮಹಾಪರಾಧ. ನಮ್ಮ ಆದಾಯ ಎಷ್ಟಿದೆ ಅಷ್ಟರಲ್ಲಿ ಬದುಕಬೇಕು. ನೋಡಿ, ಯಾವತ್ತೂ ಅಷ್ಟೇ ಹಿಂದೆ ಆ ಮಾತುಗಳು ಹೇಳಿದಾರಲ್ಲ, ಅದು ಸುಳ್ಳಲ್ಲ. ಅದು ಜೀವನದ ಅನುಭವದ ಸಾರಗಳು, 1000 ವರ್ಷದ ಜೀವನದ ಒಂದು ಅನುಭವದ ಸಾರ ಅದು. ನೀವೀಗ ಇದೆಲ್ಲ ಬದಲಾವಣೆ ಎಷ್ಟು ವರ್ಷದಲ್ಲಾಗಿದೆ ಮೇಡಮ್? ಈ 20-30 ವರ್ಷ ಅಷ್ಟೇ. ನಿಮ್ಗೆ ಸಸ್ಟೈನಬಲ್ಲ. ಇವತ್ತು ಬಣ್ಣವಾಗಿ ನೀವೇನೋ ಮಾತಾಡ್ತೀರಾ, ಸಸ್ಟೈನಬಲ್ಲ. ನೋಡಿ, ಸಸ್ಟೈನಬಲ್ ಯಾವುದು ಅಂದರೆ ನಮ್ಮ ಪೂರ್ವಿಕರು ಬದುಕೊಂಬಂದ ಬದುಕೇ ಸಸ್ಟೈನಬಲ್. ಇವತ್ತು ನಾವು ಸಸ್ಟೈನಬಲ್ ಎನರ್ಜಿ, ಸಸ್ಟೈನಬಲ್ ಲಿವಿಂಗು ಅಂತೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ವಿ. ಯಾಕೆಂದರೆ 30 ವರ್ಷದಲ್ಲಿ ಅದು ದಮ್ಮು ಕಳ್ಕೊಂಡು ಬಿಡ್ತು. ನಾವು ಕಟ್ಕೊಂಡಿರೋ ಬದುಕು, ಬಣ್ಣದ ಬದುಕು, ಅಭಿವೃದ್ಧಿಯ ಬದುಕು 30 ವರ್ಷದಲ್ಲಿ ಏದುಸಿರು ಬಿಡ್ತಾ ಇದೆ. ನನ್ನ ತಾತಾಜಿ, ನಮ್ಮ ಅಪ್ಪ ಅಮ್ಮ ಬದುಕಿದ ಬದುಕು ಇವತ್ತಿಗೂ ಅದೇ ಸರಿ ನಿರ್ಧಾರಕ್ಕೆ ನಾವು ಇವತ್ತು ಬರ್ತಾ ಇದ್ದೀವಿ. ಇದೊಂದು ಮಹಾ ತಪ್ಪು. ಅದನ್ನು ನಿಲ್ಲಿಸ್ಬಿಟ್ರೆ ಅದ್ಭುತ. ಮುಕ್ನಡಿ ಸರ್, ಯಶಸ್ಸಿನ ಸೂತ್ರ ಅಂತ ಬಹಳ ಜನ ಹೇಳ್ತಾ ಇರ್ತಾರೆ. ಆದರೆ ಏನು ಯಶಸ್ಸಿನ ಸೂತ್ರ ಅನ್ನೋದು ಇವತ್ತರೆಗೂ ಅರ್ಥ ಆಗಿಲ್ಲ ಜನರಿಗೆ. ಹೌದು. ಒಂದು ಲೈನಲ್ಲಿ ಯಶಸ್ಸಿನ ಸೂತ್ರ ಹೇಳ್ಬೋದು. ಯಶಸ್ಸಿನ ಸೂತ್ರ ಪ್ರತಿಯೊಬ್ಬರಿಗೂ ಅದು ಬೇರೆ. ಅದು
ಖಂಡಿತ. ಈಗ ನನಗೆ ಆದ ಯಶಸ್ಸಿನ ಸೂತ್ರ ಇನ್ನೊಬ್ರಿಗಾಗುತ್ತೆ. ನಾನೇನೋ ಟೈಮು ಪಾಲಿಸ್ದೆ, ಶಿಸ್ತು ಪಾಲಿಸ್ದೆ, ಕರೆಕ್ಟಾಗಿ ಲೋಕ ಏನು ಅಂದ್ಕೊಳ್ಳುತ್ತೆ ಅನ್ನೋದನ್ನು ಬಿಟ್ಟು ನನ್ನ ಮನಸ್ಸಿಗೆ ಏನನ್ನಿಸ್ತು ಅದನ್ನು ನಾನು ಮಾಡ್ತಾ ಹೋದೆ, ಹಾಗಾಗಿ ಸಿಕ್ತು ನನ್ನ ಯಶಸ್ಸಿನ ಪರಿಭಾಷೆ ನಾನು ಹೇಳ್ಬೋದು. ಅದೆಲ್ರಿಗೂ ವರ್ಕ್ ಆಗುತ್ತಾ? ಖಂಡಿತ ಅದೆಲ್ಲ ಸುಳ್ಳು. ಎಷ್ಟೋ ಜನ ಅದನ್ನೇ ಮಾಡ್ತಾನೂ ಇರ್ತಾರೆ, ಅವ್ರಿಗೆ ಸಿಗದೆ ಹೋಗ್ಬೋದು. ಯಾಕೆ ಅಂದರೆ ಸಿದ್ಧ ಸೂತ್ರವಿಲ್ಲ. ಯಶಸ್ಸಿಗೆ ಸಿದ್ಧ ಸೂತ್ರ ರೆಡಿಮೇಡ್ ಇದೇ ಫಾರ್ಮುಲಾ, ಈ ಫಾರ್ಮುಲಾ ಉಪಯೋಗಿಸಿ ಅದು ಗಣಿತ. ಬದುಕು ಗಣಿತ ಅಲ್ಲವೇ ಅಲ್ಲ. ಬದುಕು ವಿಜ್ಞಾನ ಅಲ್ಲ. ಗಣಿತ ವಿಜ್ಞಾನದಲ್ಲಿ 2+2 4 ಆಗೋದು. ಬದುಕಿನಲ್ಲಿ 2+2 400 ಆಗ್ಬೋದು, 4 ಕೋಟಿ ಆಗ್ಬೋದು, 400 ಕೋಟಿ ಆಗ್ಬೋದು, ಇನ್ಫಿನಿಟಿ. ಇನ್ಫೈನೈಟ್ ಏನು ಬೇಕಾದ್ರೂ ಆಗ್ಬೋದು. ಬದುಕಿನಲ್ಲಿ ಸಾಧ್ಯತೆಗಳ ಆಯಾಮ ಇದೆಯಲ್ಲ ಬಹಳ ದೊಡ್ಡದು. ಕ್ಯಾನ್ವಾಸ್ ಇದೆಯಲ್ಲ ತುಂಬ ದೊಡ್ಡ ಕ್ಯಾನ್ವಾಸು. ನೀವು ಅದನ್ನು ಯಶಸ್ಸಿನ ಸೂತ್ರ, ಪರಿಭಾಷೆ, ಡೆಫಿನಿಷನ್ನು, ಒನ್ಲೈನ್ ಸಾಧ್ಯನೇ ಇಲ್ಲ ಮೇಡಮ್. ಅದೆಲ್ಲ ಸುಮ್ಮನೆ ಜನ, ಅದು ವೆಸ್ಟರ್ನ್ ಫಿಲಾಸಫಿ. ಏನೋ ಮಾಡಿದ್ರೆ ಹಿಂಗೆ ಅದು ಹಂಗಿಲ್ವೇ ಇಲ್ಲ. ಅದು ಹಂಗಲ್ಲ. ಅದು ಹಂಗಲ್ಲ. ನೀವು ಮಾಡೋ ತನಕ, ನೀವು ಗೆಲ್ಲೋ ತನಕ ನಿಮಗೆ ಗೊತ್ತಿರಲ್ಲ ಇದು ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ, ವರ್ಕ್ ಆಗುತ್ತೆ, ಯಶಸ್ಸು ಸಿಕ್ಕುತ್ತೆ ಅಂತ. ಮಾಡ್ತಾ ಹೋಗ್ಬೇಕು. ನಾನು ಸಿಂಪಲ್ ಹೇಳೋದು, ನೀವು ಮಾಡ್ತಾ ಹೋಗಿ ದಾರಿ ತೆಕ್ಕೋತಾ ಹೋಗುತ್ತೆ. ಜಸ್ಟ್ ಡೂ ಇಟ್. ಓಕೆ, ಲಾಸ್ಟ್ಲಿ ಈಗ ಇವತ್ತಿನ ಕಾಲಮಾನದಲ್ಲಿ ಏನೇ ಶುರು ಮಾಡಿದ್ರು ಫಸ್ಟ್ ಅದರಿಂದ ನಾನು ಎಷ್ಟು ಸಂಪಾದನೆ ಮಾಡ್ಬೋದು ಅನ್ನೋದ್ರಿಂದನೇ ಶುರು ಮಾಡ್ತಾರೆ. ತಪ್ಪೇನಿಲ್ಲ. ತಪ್ಪಿಲ್ವಾ? ಖಂಡಿತ ಹಂಗೆ ಮಾಡಬೇಡಿ ಅಂತಾರಲ್ಲ. ಅಲ್ಲ, ನಾನು ಹೇಳ್ತೀನಿ ಅದು ಮಾಡ್ಕೊಂಡೇ ಮಾಡಬೇಕು. ನೀವು ಲೆಕ್ಕಾಚಾರ ಇಲ್ಲದೆ, ನಾನು ಹೇಳಿದ್ನಲ್ಲ, ನಂದು ಫಿಟ್ನೆಸ್ ಏನು ಅಂತ ನನಗೆ ಗೊತ್ತಿದೆ. ನಾನು 1ನೇ ಮಹಡಿಯಿಂದ ಬಿದ್ದರೆ ಕೈಕಾಲು ಮುರ್ಕೊಂಡು ಹೆಂಗೋ ಬದುಕತ್ತೀನಿ ಅಂತ ನಂಗೆ ಗೊತ್ತಿದೆ. ನಾನು ಅದನ್ನು ತಗೋಬೋದು. ನಾನು 7ನೇ ಮಹಡಿಯಿಂದ ಬೀಳಕ್ಕಾಗತ್ತಾ? ಆಗಲ್ಲ. ಸೊ ನಾನು ಎಷ್ಟು ಹೂಡಿಕೆ ಮಾಡ್ಬೋದು, ಈಗ ಮಾಡೋದ್ರಿಂದ ಇಷ್ಟು ಲಾಸ್ ಆಗ್ಬೋದು, ನಾನು ಅದನ್ನ ಎಕ್ಸಿಟ್ ಪಾಲಿಸಿ ಅಂತೀನಿ. ನಿಮಗೆ ಸಂಸ್ಥೆಗಳು ನನ್ನ ಹತ್ರ ಯಾರನ್ನ ಸಂಸ್ಥೆ ಕಟ್ಟಕ್ಕೆ ಬಂದಿದ್ದ ತಕ್ಷಣ ನಾನು ಫಸ್ಟ್ ಹಾಕೋದಷ್ಟೇ, ಕೂಸುಟ್ಟಕ್ಕೆ ಮುಂಚೆ ಕುಲಾವಿ ಅಂತಾರಲ್ಲ ಹಾಗೆ. ಕಂಪನಿನೇ ಶುರು ಆಗಿಲ್ಲ, ಏನಾನ ಹೆಚ್ಚು ಕಡಿಮೆ ಆದರೆ ನಿಂದು ಎಕ್ಸಿಟ್ ಪಾಲಿಸಿ ಏನು ಅಂತ ನಾನು ಬರಿತೀನಿ. ಫಸ್ಟ್ ಎಕ್ಸಿಟ್ ಪಾಲಿಸಿ ಏನೋ ಆಯಿತು, ನೀನು ಮುಳುಗೋಯ್ತು, ಆಗ ನೀನು ಬದುಕ್ತೀಯಾ ಬದುಕಲ್ವ ಫಸ್ಟ್ ನೋಡೋದೇ ನಾನು. ಅದು ಯಾತಕ್ಕೆ ಫೇಲ್ ಆಗ್ತಾರೆ ಅಂದರೆ ಅವ್ರು ತೋಚುತ್ತೆ ನೋಡಿ, ಮನೆ ಇದು ಇನ್ನೊಂದು ಸಣ್ಣ ಪುಟ್ಟ ಪೂಜೆ ಎಲ್ಲದಕ್ಕೂ ಟೈಮ್ ಹಿಡಿಸ್ಕೋತಾರೆ, ಎಲ್ಲ ಹೋಗ್ತಾರೆ. ಆದರೆ ಯಾವ್ದಾರ ಒಂದು ಬಿಸ್ನೆಸ್ಸು ಇನ್ನೊಂದು ಮಾಡ್ಬೇಕಾದ್ರೆ ಯಾರನ್ನೂ ಕನ್ಸಲ್ಟೇ ಮಾಡಲ್ಲ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಸಾಲ ತಂದು ಹಾಕ್ಬಿಡ್ತಾರೆ. ನಾನು ಹೇಳೋದು ಫಸ್ಟ್ ಅಷ್ಟೇ, ನೀವು ಎಕ್ಸಿಟ್ ಪಾಲಿಸಿ ಇಟ್ಕೊಳ್ಳಿ. ಒಬ್ಬ ಪರ್ಫೆಕ್ಟ್ ಯಶಸ್ವಿ ಉದ್ಯಮಿ ಆಗಬೇಕು ಅಂದರೆ ಫಸ್ಟ್ ಎಕ್ಸಿಟ್ ಪಾಲಿಸಿ ಇಟ್ಕೋಬೇಕು. ಏನದು ಎಕ್ಸಿಟ್ ಪಾಲಿಸಿ? ಎಕ್ಸಿಟ್ ಪಾಲಿಸಿ ಅಂದರೆ, ಸಪೋಸ್ ಇಫ್ ಇಟ್ ಡಸಂಟ್ ವರ್ಕೌಟ್, ಇದು ಸರಿಯಾಗಿ ಆಗಲಿಲ್ಲ ಅಂದರೆ ನೆಕ್ಸ್ಟ್ ನಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಏನು ಅನ್ನೋದು. ಪ್ಲ್ಯಾನ್ ಬಿ ಅದು ಜನ ಹೇಳ್ತಾರೆ ಪ್ಲ್ಯಾನ್ ಬಿ ಇಟ್ಕೊಳ್ಳೇಬಾರ್ದು, ಇದು ಮಾಡಬೇಕು ಹಾಗೆ ಅಂತ. ಪ್ಲ್ಯಾನ್ ಬಿ ಅಲ್ಲ, ನನಗೆ ಆಗಲಿಲ್ಲ ಅಂದರೆ ನಾನು ಎಷ್ಟು ತನಕ ಲಾಸ್ ತಾಡ್ಕೋಬೋದು. ನಾನು 10 ಕೋಟಿ ಹಾಕಿದ್ದೀನಿ, 3 ಕೋಟಿ 5 ಕೋಟಿ ಇಲ್ಲ 10 ಕೋಟಿನೂ ಮುಳುಗಿದ್ರೂ ನನಗೆ ತೊಂದರೆ ಇಲ್ಲ. ಅವತ್ತಿನ ತನಕನೂ ನಾನು ಕಾಯ್ತೀನಿ, ನೋಡ್ತೀನಿ. ದಟ್ ಈಸ್ ಯುವರ್ ಎಕ್ಸಿಟ್ ಪಾಲಿಸಿ. ಇದು ನೀವು ಸೋತ್ರೆ ಮಾತ್ರ ಅಂತಲ್ಲ, ತುಂಬ ಯಶಸ್ಸಾದಾಗಲೂ ಎಕ್ಸಿಟ್ ಪಾಲಿಸಿ ಇರಬೇಕು. ಯಾತಕ್ಕೆ ನಾರಾಯಣ ಮೂರ್ತಿ ಅವರು ಉದಾಹರಣೆ ಕೊಡ್ತೀನಿ, ಹೆಸರೇ ಹೇಳ್ತೀನಿ, ತೊಂದರೆ ಇಲ್ಲ, ಒಳ್ಳೆಯದಕ್ಕಾದ್ರಿಂದ. ಅವರಂತ ಆ ಥರ ಎಕ್ಸಿಟ್ ಪಾಲಿಸಿ ಇದೆ. ಏನು ಎಕ್ಸಿಟ್ ಪಾಲಿಸಿ? ಸಂಸ್ಥೆ ಅಷ್ಟು ದೊಡ್ಡದಾಗಿ ಬೆಳೆದಿದೆ, ಇವತ್ತಿಗೂ ಅವರೇ ಅದಕ್ಕೆ ಪ್ರೆಸಿಡೆಂಟಾಗಿ ಕೂತ್ಕೋಬೋದಾಗಿತ್ತು, ಚೇರ್ಮನ್ನಾಗಿ ಕೂತ್ಕೋಬೋದಾಗಿತ್ತು. ಅವ್ರನ್ನ ಯಾರು ಬೇಡ ಅಂತಿದ್ರು, ಅವ್ರು ದಾರಿ ಬಿಟ್ಟರು, ಬೇರೆಯವ್ರಿಗೆ ಬಿಟ್ಕೊಟ್ಟು. ಆಯಿತಾ? ಎಕ್ಸಿಟ್ ಪಾಲಿಸಿ ಏನಂದರೆ, ನನ್ನ ಸಂಸ್ಥೆ ಇಷ್ಟು 1000 ಕೋಟಿ ಆದಮೇಲೆ ನಾನು ಅದರಿಂದ ಈಚೆ ಬರ್ತೀನಿ, ನನಗೆ ನನ್ನದೇ ಆದ ಜೀವನ ಇದೆ, ನಾನು ಬೇರೆದು ಮಾಡ್ತೀನಿ, ಕಟಮಾರನ್ ಇನ್ನೊಂದು ಯಾವುದೋ ಒಂದು ಸಂಸ್ಥೆ ಹುಟ್ಟು ಹಾಕ್ತೀನಿ, ನನ್ನ ಇದು ಇನ್ನಷ್ಟು ಜನ ಆಂಟ್ರಪ್ರಿನರ್ಸ್ನ ನಾನು ಬೆಳೆಸ್ತೀನಿ, ಅವ್ರಿಗೆ ಫಂಡ್ ಮಾಡ್ತೀನಿ. ಅದು ಎಕ್ಸಿಟ್ ಪಾಲಿಸಿ. ಇಟ್ ಕೆನಾಟ್, ಅದು ಯಾವಾಗಲೂ ಅದು ಪ್ಲ್ಯಾನ್ ಬಿನೇ ಆಗಿರಬೇಕು ಅಂತೇನಿಲ್ಲ. ಓಕೆ, ಪ್ಲ್ಯಾನ್ ಬಿ ಅಲ್ಲ ಅದು. ಎಕ್ಸಿಟ್ ಪಾಲಿಸಿ ಅಂದರೆ ನನಗಿದಾಗಲಿಲ್ಲ ಅಂದರೆ ಇದು ಅತ್ಯಂತ ಯಶಸ್ವಿ. ಎಕ್ಸಿಟ್ ಪಾಲಿಸಿ ಏನು ಅಂತಂದರೆ ಎರಡಕ್ಕೂ ರೆಡಿ ಆಗಿರೋದು. ನೀವು ಅಂದುಕೊಂಡ ಮಟ್ಟದ ಯಶಸ್ಸು ಬಂದಾಗ ಆನಂತರ ಏನು, ವಾಟ್ ನೆಕ್ಸ್ಟ್? ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬಿಟ್ರಿ, ಆಮೇಲೆ ಇಟ್ಸ್ ಎ ಜರ್ನಿ. ನೀವು ಅಲ್ಲಿ ತಲುಪ್ತಿರಲ್ಲ, ತಲುಪಿದ ತಕ್ಷಣ ನಿಮ್ಗೆ ದೊಡ್ಡ ನಿರಾಸೆ ಕಾದಿರುತ್ತೆ. ಜೀವನನೇ ಹಂಗೆ. ಸೊ ಆ ಜರ್ನಿನೇ ಆ್ಯಕ್ಚುಯಲ್ ಎಂಜಾಯ್ ಮಾಡಬೇಕಾಗಿರೋದು. ಸೊ ಎಕ್ಸಿಟ್ ಪಾಲಿಸಿ ಅಂದರೆ, ಇಲ್ಲ ನಾನು ಇಲ್ಲಿ ಹೋಗ್ತೀನಿ, ಈ ಮಟ್ಟ ಮುಟ್ಟುತ್ತೀನಿ, ನಾನು 10 ಲಕ್ಷ ಆದರೆ ಸಾಕು ಅಂದ್ಕೊಂಡು ನಾನು ದುಬೈಗೆ ಹೊರಟಿದ್ದು ಇಲ್ಲಿಂದ. ಆಯಿತು, ಆಮೇಲೆ ಇನ್ನೊಂದೇನೋ ನಂಬರ್, ಆಮೇಲೆ ಇನ್ನೊಂದು ನಂಬರ್, ಆಮೇಲೆ ಏನೋ ಒಂದು ಎಕ್ಸಿಟ್ ಪಾಲಿಸಿ ಬೇಕಲ್ಲ. ಅದು ನಿಮಗೆ ಸದಾ ಅದೇ ಆನಂದ ಕೊಡೋದಿಲ್ಲ. ಅದು ಹಣ ಇರ್ಬೋದು, ಬೇರೆ ಏನೇ ಇರ್ಬೋದು, ನಿಮಗೆ ಸದಾ ಅದನ್ನ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ ಹೇಳ್ತೀವಿ ನಮ್ಮ ಇದರಲ್ಲಿ ಪರಿಭಾಷೆಯಲ್ಲಿ. ಸೊ ನೀವು ಒಂದು ಹಂತದ ನಂತರ ಅದು ಕೊಡುತ್ತಿದ್ದ ಆನಂದ ಅದೇ ಮಟ್ಟದಲ್ಲಿ ಇರಲ್ಲ, ಅದು ಕಡಿಮೆ ಆಗ್ತದೆ. ಸೊ ವಾಟ್ ನೆಕ್ಸ್ಟ್? ಇನ್ನೊಂದೇನಾದರೂ ಬೇಕು. ಎಕ್ಸಿಟ್ ಪಾಲಿಸಿ ಅಂದರೆ ಅದೇ. ಎಕ್ಸಿಟ್ ಪ್ಲಾನ್, ಎಕ್ಸಿಟ್ ಪಾಲಿಸಿ ಅಂದರೆ ಅದೇ. ಸೋಲೇಬೇಕು ಯಾವಾಗಲೂ. ಅದು ಪ್ಲ್ಯಾನ್ ಬಿ ಅಂತಲ್ಲ. ಗೆದ್ದ ನಂತರನೂ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ನಿಮಗೆ ಒಂದು ವಿಷಯ ಹೇಳ್ತೀನಿ,
ಒಂದು ಮಟ್ಟದ ಯಶಸ್ಸು, ಒಂದು ಮಟ್ಟದ ಹಣ ಬಂದ ನಂತರ ಅತ್ಯಂತ ದೊಡ್ಡ ಖಾಲಿತನ ಮನುಷ್ಯನ ಕಾಡಕ್ಕೆ ಶುರು ಮಾಡುತ್ತೆ. ಕಪಿಲ್ ಶರ್ಮನೇ ನೋಡಿ, ಹೌದು, ಅದಂಗೆ ಏನಕ್ಕೆ ಗೊತ್ತಿಲ್ಲ, ಅದು ಇಡೀ ಜೀವನ ಅದಕ್ಕೋಸ್ಕರ ಪರಿತಪಿಸಿದ್ದಾನೆ. ಬೇಕಾದಂಥ ಮನ್ನಣೆ ಬಂತು, ಬೇಕಾದಷ್ಟು ಹಣ ಬಂತು, ಅವನಿಗೆ ಮಾತಾಡೋಕ್ಕಾಗ್ತಾ ಇಲ್ಲ, ಸ್ಟೇಜ್ ಮೇಲೆ ಹೋಗೋಕ್ಕಾಗಲ್ಲ, ಎಷ್ಟೋ ವರ್ಷಗಳ್ಗಟ್ಟಲೆ ಗ್ಯಾಪ್ ಆಗುತ್ತೆ, ಶೋನೇ ಮಾಡೋದಿಲ್ಲ. ಆಮೇಲೆ ಅವ್ನಿಗೆ ಗೊತ್ತಾಗುತ್ತೆ, ಎಷ್ಟೇ ಆದರೂ ಅವನು ಯಾವುದು ಒಂದು ಸಣ್ಣ ಊರಿಂದ ಹಳ್ಳಿಯಿಂದ ಬಂದವನು. ಅದಕ್ಕೆ ಪುಸ್ತಕಗಳು ಓದಬೇಕು ಅನ್ನೋದು, ಅವು ನಮ್ಮನ್ನು ಕೈ ಹಿಡಿಯುತ್ತೆ. ಅದು ಬರುತ್ತೆ, ಇದಿಷ್ಟೇ ಅಲ್ಲ, ಅಯ್ಯೋ ಇಟ್ಸ್ ಜಸ್ಟ್ ಅದು ಒಂದು ಟಿಕ್ ಅಷ್ಟೇ, ಇಟ್ಸ್ ಅ ಬಾಕ್ಸ್. ಜಗತ್ತಿನ ಕಣ್ಣಿಗೆ ನಾನು ಯಾವಾಗಲೂ ಹೇಳ್ತೀನಿ, ಯಶಸ್ಸು ಅನ್ನೋದು ಜಗತ್ತು ನಮ್ಮ ಬಗ್ಗೆ ಕೊಡುವ ಒಂದು ಡೆಫಿನಿಷನ್ನು, ಸಂತೃಪ್ತಿ ಅನ್ನೋದು ನಮಗೆ ನಾವು ಕೊಟ್ಕೊಳ್ಳುವ ಡೆಫಿನಿಷನ್. ಎರಡೂ ಸಿಗ್ತಾ ಭಗವಂತನ ದಯೆ, ಅದ್ಭುತ. ರೈಟ್. ಲಾಸ್ಟಾಗಿ ಒಂದು ಕ್ವೆಶ್ಚನ್ ಕೇಳ್ತೀನಿ, ತುಂಬ ಟ್ರೆಂಡಿಂಗಲ್ಲಿರೋ ಕ್ವೆಶ್ಚನ್ ಇದು, ಅರ್ಲಿ ರಿಟೈರ್ಮೆಂಟ್. ಏನಿದು ಕಾನ್ಸೆಪ್ಟ್ ವರ್ಕ್ ಆಗುತ್ತಾ? ವರ್ಕ್ ಆಗೇ ಆಗುತ್ತೆ. ನೀವು ಅರ್ಲಿ ರಿಟೈರ್ಮೆಂಟು ನೀವು ತಗೊಳ್ದಿದ್ರು ಫೋರ್ಸಿಬಲ್ ರಿಟೈರ್ಮೆಂಟ್ ಅಂತ ನಾನು ಐ ಕಾಲ್ ಇಟ್. ಇವತ್ತು ನೀವು ನೋಡ್ತಾ ಇದ್ದೀರಾ, ಹೌದು, ತೆಗೆದಾಕ್ತಾ ಇದ್ದಾರೆ. 40-45 ಇರೋರೆಲ್ಲ ಕೆಲಸನೇ ಇಲ್ಲ, ಎ ಬರ್ತಿದೆ, ಅದು ಇದು. ನೀವು ಕೇಳ್ತಿದ್ದೀರಾ TCS ಇಷ್ಟು ಜನ ತೆಗೆದಾಕ್ತು, ಮೊನ್ನೆ ಯಾವುದೋ ಇನ್ನೊಂದು ಯಾವುದೋ ಕಂಪ್ನಿ, ಹೀಗೆ ಎಷ್ಟೊಂದು ಕಂಪ್ನಿಗಳು ನೀವು ನೋಡಿದ್ರಲ್ಲ, ಆ ಕಂಪ್ನಿಗಳು ತೆಗೆದಾಕ್ತಾ ಇದ್ದಾರಲ್ಲ, ಕೆಲಸದಿಂದ ಹೋಗ್ತಿದ್ರಲ್ಲ. ವಾಟ್ ಈಸ್ ದಟ್? ನಿಮ್ಗೆ ಅನಿಸುತ್ತಾ ನೆಕ್ಸ್ಟ್ ಅವ್ರಿಗೆ ಅದೇ ಮಟ್ಟದ ಕೆಲಸ ಸಿಗುತ್ತೆ ಅಂತ? ಸೊ ಯು ರಿಟೈರ್ಡ್ ಆರ್, ನಾನು ಇದನ್ನು ಒಂದು 8 ವರ್ಷದ ಹಿಂದೆ ಹಣ ಕ್ಲಾಸು ಅಂತ ಒಂದೊಂದು ಅಂಕಣ ಬರುತ್ತೆ, ನಿಮ್ಮ ಕನ್ನಡಪ್ರಭ.com ಅಲ್ಲೇ ಬರುತ್ತೆ. ಅಲ್ಲಿ 40 ಹೊಸ 60 ಅಂತ ಹೆಡ್ಡಿಂಗಲ್ಲಿ ಒಂದು ಲೇಖನ ಬರ್ತಿದ್ದೆ ನಾನು 8 ವರ್ಷದ ಹಿಂದೆ. ಇವತ್ತಾಗಲೇ ನಿಜ ಆಗ್ತಾ ಇದ್ದದ್ದು. 40 ಹೊಸ 60 ಅಷ್ಟೇ. 40 ವರ್ಷಕ್ಕೆ ಬೇಕಿಲ್ಲ ಇವಾಗ. ಎಕ್ಸಾಕ್ಟ್ಲಿ. 60 ಏನಿತ್ತು, ಇವತ್ತು 40ಕ್ಕೆ ಅದೇ ರೋಗಗಳಿಂದ ಹಿಡಿದು ಎಲ್ಲವುದು ರಿಟೈರ್ಮೆಂಟು ಎಲ್ಲ ಬರ್ತಾ ಇದೆ. ನೀವಾಗಿ ಅಥವಾ ಅವರೇ ಮಾಡ್ತಾರೆ. ದೆನ್ ನಾವಾಗೇ ಮಾಡ್ಬೇಕಂದ್ರೆ ಏನು ಇದೆ, ಹೆಂಗೆ ಪ್ಲಾನ್ ಮಾಡಬೇಕು? ಅದನ್ನು ನಾನು ಹೇಳಿದ್ನಲ್ಲ, ಅದು ನೀವು ಕೆಲಸಕ್ಕೆ ಸೇರಿದ ದಿನದಿಂದನೇ ನೀವು ಅದನ್ನು ಪ್ಲಾನ್ ಮಾಡಿದ್ರೆ ಅದ್ಭುತವಾಗಿ. ಐ ರಿಟೈರ್ಡ್ ಅಟ್ ದ ಏಜ್ ಆಫ್ 39, 39ಕ್ಕೆ. ಲಿಟ್ಲ್ ಬಿಟ್ ಆಫ್ ಪ್ಲಾನಿಂಗ್ ಅಷ್ಟೇ, ಅದೇನು ಬ್ರಹ್ಮವಿದ್ಯೆ ಏನಿಲ್ಲ. ಬಟ್ ಅರ್ಲಿ ಸ್ಟೇಜಲ್ಲಿ ನಾವು ಪ್ಲಾನ್ ಮಾಡ್ಕೋಬೇಕು, ಖಂಡಿತ ಮಾಡಬೇಕು. ಆಮೇಲೆ ತಪ್ಪಿಸ್ಬಾರ್ದು. ಒಂದು ದಿನಕ್ಕೂ ಯಾವುದೇ ಕಾರಣಕ್ಕೂ ಅಂದುಕೊಂಡಿದ್ದ ಪ್ಲಾನಿಗೆ ವಿರುದ್ಧವಾಗಿ ಹೋಗಂಗಿಲ್ಲ. ಇಟ್ ಈಸ್ ಬೋರಿಂಗ್, ಸಿಕ್ಕಾಪಟ್ಟೆ ಬೋರಿಂಗ್. ಮಾಡಿದ್ದೇ ಮಾಡೋದು ಅಷ್ಟು ವರ್ಷಗಳ ಕಾಲ, ಯಾವುದು ಅದನ್ನೇನು ನೋಡಿದೆ, ಅದು ಫಲಿತಾಂಶ ಸಿಕ್ಕುತ್ತೋ ಇಲ್ವೋ ಅಂತ ಮಾಡಿದ್ದೇ ಮಾಡೋದಿದೆಯಲ್ಲ, ಅದರಷ್ಟು ಬೋರಿಂಗ್ ಇನ್ನೊಂದಿಲ್ಲ. ಬಟ್ ಯಾವುದೇ ಸಕ್ಸಸ್ಫುಲ್ ವ್ಯಕ್ತಿನ ನೋಡಿ, ಆ ಬೋರಿಂಗ್ ಕೆಲಸನೇ ಅವನು ಅತ್ಯಂತ ಖುಷಿಯಿಂದ, ಶ್ರದ್ಧೆಯಿಂದ, ಉತ್ಸಾಹದಿಂದ ಮಾಡ್ತಿರ್ತಾನೆ. ಅದಕ್ಕೆ ಅವನವನಾಗಿರ್ತಾನೆ. ವಿರಾಟ್ ಕೊಹ್ಲಿ ಉದಾಹರಣೆ ಹೇಳ್ತೀನಿ. 6 ತಿಂಗಳು 8 ತಿಂಗಳಾದರೂ ಆತ ಮತ್ತು ಅನುಷ್ಕಾ ಶರ್ಮಾ ಅದದೇ ಊಟ ತಿಂತಾರೆ. ದೇರ್ ಈಸ್ ನೋ ಚೇಂಜ್ ಇನ್ ದ ಮೆನು. ಈಗ ಎಲ್ಲ ನಮ್ಮಂಥವ್ರಿಗೆ ರಸ್ತೆಯಲ್ಲಿ ಇವತ್ತು ಮಸಾಲೆ ದೋಸೆ, ನಾಳೆ ಪಡ್ಡು, ಅದು ಇದು ಬಾಯಿ ಚಪ್ಪಲ, ಅದು ಇದು ಅಂತ ತಿನ್ಕೊಂಡು ಓಡಾಡೋದು ನೋಡಿ. ಅವ್ನು ಗೊತ್ತು ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟ್ ಅಂತ. ತಿನ್ನಲ್ಲ ಅಂದರೆ ತಿನ್ನಲ್ಲ. ಎಷ್ಟು 1000 ಕೋಟಿ ಒಡಿಯ ತಿನ್ನಲ್ಲ ಅಷ್ಟೇ. ಇದೇ ಸತ್ಯ. ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಥ್ಯಾಂಕ್ ಯು ಸೋ ಮಚ್ ಮುಕ್ನಳ್ಳಿ ಅವರೇ. ಅಂದರೆ ಎಷ್ಟೆಷ್ಟು ವಿಷಯಗಳನ್ನು ಮಾತಾಡಿದಾಗಲೂ ಜೀವನದ ಸರಳ ಸೂತ್ರ ಏನು ಅನ್ನೋದು ಸ್ಪಷ್ಟವಾಗಿ ಏನಿಲ್ಲ. ಇಟ್ ಈಸ್ ನಿಜವಾಗ್ಲೂ ಸರಳವಾಗೇ ಇದೆ. ನಾವು ಕಾಂಪ್ಲಿಕೇಟ್ ಮಾಡ್ಕೊಂಡ್ಬಿಡ್ತೀವಿ. ಅದೇನು ಗೊತ್ತಾ, ಅದಕ್ಕೆ ಇಲ್ಲದ ಡೆಫಿನೇಷನ್. ನೀವು ಯಾಕೆ ಎಲ್ಲದಕ್ಕೂ ಡೆಫಿನೇಷನ್ ಹುಡುಕ್ಬೇಕಾಗಿಲ್ಲ. ಇದ್ದಿದ್ದನ್ನು ಇದ್ದ ಹಾಗೆ ನೀವು ಸ್ವೀಕಾರ ಮಾಡಿಸೋ ಮನೋಭಾವನ ಬೆಳೆಸ್ಕೊಂಬಿಡಿ. 100ರಲ್ಲಿ 90 ಪ್ರಶ್ನೆಗಳು, ಸಮಸ್ಯೆಗಳು ಸತ್ತೋಗ್ಬಿಡುತ್ತವಲ್ಲೇ. ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಯಿತು. ಒಂದಷ್ಟು ಜನರಿಗೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಆಗುತ್ತೆ ಈ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಒಳ್ಳೆಯದಾಗಲಿ.